ವ್ಲಾಗಲ್ಲಿ ಮಾತಾಡಲ್ಲ. ಕಟ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಿದ್ದಿಲ್ಲ ನನಗೆ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿನ್ನೆಲ್ಲ ಹೆಚ್ಚಿಗೆ ಬಂದು ಸುಸ್ತಾಗ್ಬಿಟ್ಟಿತ್ತು, ಸೊ ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗ್ನ. ಬಟ್ ಇವತ್ತು ಮತ್ತೆ ಆಚೆ ಹೋಗ್ತಿದ್ದೀನಿ. ಏನಕ್ಕೆ ಎತ್ತ ಅಂತ ನಾನು ಪ್ರತಿಯೊಂದು ಈ ಡೈಲಿ ವ್ಲಾಗಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಲಾಸ್ಟಲ್ಲಿ ನಿಮ್ಮ ಜೊತೆ ಏನೋ ಮಾತಾಡೋಕ್ಕಿದೆ, ಅದನ್ನು ಕೂಡ ಮಾತಾಡ್ತೀನಿ. ಸೊ ಇವಾಗ ಬೇಗ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬರಬೇಕು. ಆಟೋ ಬಂದ ಮೇಲೆ ನವೀನ್ ಹಾಫ್ ಅವೇ ಬರ್ತಾನೆ, ಅಲ್ಲಿಂದ ಕಾರಲ್ಲಿ ಹೋಗೋದು. ಸಿಕ್ತು. ಯಾಕೆ ನವೀನ ಎಸ್ ಇವಾಗ ಎಸ್ ನವೀನ ಇವಾಗ ಬಂದ. ಇಲ್ಲ ಲೇಟಾಗಿ ಬಂದೆ. ಅದೇ ಲೇಟಾಗಿ ಬಂದ, ಅದಕ್ಕೆ ಬೈಸ್ಕೊಂಡ ನನ್ನ ಹತ್ರ ಒಂಚೂರು. ಬೈದಿಲ್ಲ ನನಗೆ, ಈಗ ಬೈದಿಲ್ಲ ಇದೇ ಮಾತು. ಬೈಸ್ಕೊಂಡ ಯಾಕಂದ್ರೆ ನಂಗೆ ಹುಷಾರಿಲ್ಲ. ಅವ್ರ ಮನೆಯಿಂದ ಒಂದು 100 ಮೀಟರ್ ದೂರನೂ ಇಲ್ಲಬ್ಬ ಅಂತ ಹೇಳಿದ್ದೀನಿ. ಲೇಟ್ ಮಾಡ್ತಾನೆ ಮತ್ತೆ. ಸೊ ಇವಾಗ ನಂಗೆ ಒರೆನ್ ಮಾಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಒಂದು ಸ್ಟೋರ್ ವಿಸಿಟ್ ಇದೆ. ನಾನು ಯೂಶಲಿ ಡ್ರೆಸ್ ಎಲ್ಲ ಶಾಪ್ ಮಾಡ್ತಾ ಇರ್ತೀನಿ. ನ್ಯೂ ಮೀ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಆಫರ್ ಬಿಟ್ಟಿದ್ರೆ, ಸೊ ಆಫರ್ ಬಗ್ಗೆ ಒಂದು ವಿಡಿಯೋ ಮಾಡೋದಕ್ಕಂತ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಇವತ್ತು ಮೂವಿಗೆ ಹೋಗ್ಲಿಕ್ಕಿದೆ. ಮೂವಿಗೆ ಹೋಗೋಕ್ಕೆ ಯಾರೆಲ್ಲ ಬರ್ತಾರೆ ಅಂದರೆ ನಾನು, ಅಲ್ಲು ಅಣ್ಣ, ಸುಷ್ಮಿತಾ ಅಕ್ಕ, ನವೀನು ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಾದ್ಮೇಲೆ ಹಾಸ್ಪಿಟಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನಂಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕಂತ ಅವ್ರು ಇಂಜೆಕ್ಷನ್ ಕೊಡಿಸ್ತಾನೆ ಇವನು ಯಾವಾಗ್ಲೂ. ನಂಗೆ ಇಂಜೆಕ್ಷನ್ಸ್ ಇಷ್ಟ ಆಗಲ್ಲ, ಅದಕ್ಕೆ ನೋಡಬೇಕು. ಯಾಕೋ ಮಾತಾಡ್ತಿದ್ದೀರಲ್ಲ ಕೇಳಿಸ್ಕೊಂಡಿದ್ದೀನಿ. ನಾವು ಆಡಿಯನ್ಸ್ ಅಪ್ಪ, ಆಡಿಯನ್ಸ್. ನೀವು ಮಾತಾಡ್ತಿದ್ದೀರಾ? ಹೌದಾ, ಓಕೆ, ಯಾ ಓಕೆ, ಹೌದಾ. ಎಲ್ಲ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನವೀನ ಕುಕಿಂಗ್ ವ್ಲಾಗ್ಸ್ ಮಾಡಿ ಅಂತ ವೋಟ್ ಮಾಡಿದಾರೆ. ಆಮೇಲೆ ಡೈಲಿ ವ್ಲಾಗ್. ನಾನು ಡೈಲಿ ವ್ಲಾಗ್ ಅಂತ ಓದ್ತೀನಿ. ಅಂದ್ರೆ ಡೈಲಿ ವ್ಲಾಗ್ಸ್ ಮಾಡ್ಬೇಕು, ಬಟ್ ಕುಕಿಂಗ್ ವ್ಲಾಗ್ ಅವ್ರಿಗೆ ಜಾಸ್ತಿ ಬೇಕಂತ. ಯಾಕಂದ್ರೆ ನಾನು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತು. ಅಲ್ಲಿ ಹೋಗಲ್ಲ ಅನ್ಸುತ್ತೋ. ರೋಡ್ಗಳಲ್ಲಿ ಜನ ಒಂದು ನಿಮಿಷನೂ ವೆಯ್ಟ್ ಮಾಡಲ್ಲ ಅಂತಾರೆ. ಕೊನೆಗೆ ಗಾಡಿಗೆ ಟಚ್ ಆದ್ರೆ ಟಚ್ ಆಯ್ತು ಅಂತ ಜಗಳ ಆಡ್ತಾರೆ. 1 ನಿಮಿಷ. ಇವಾಗ ನಮ್ ನೋಡಿ, ನಾವು ಹೋಗ್ಬೇಕಾಗಿರೋದು 1 ಗಂಟೆಗೆ, 12 ಗಂಟೆಗೆ ಬಿಟ್ಟಿದೀವಿ. ಈಗ ಅಲ್ಲಿ ಹೋಗ್ಬಿಟ್ಟು ಒಂದು 10 ನಿಮಿಷ ಆಗುತ್ತೆ ಕೆಲಸ. 10 ನಿಮಿಷ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟಲ್ಲಿ ಅರ್ಧ ಗಂಟೆ ಕರೆಕ್ಟಾಗಿ ಟೈಮಿಂಗ್ ಆಗುತ್ತೆ. ಅದನ್ನ ಬಿಟ್ಟು ಎಷ್ಟು ಹರಿಬರಿಲಿ ಹೊರಟು ಗಾಬರಿಲಿ ಮತ್ತೇನು ಆಗಿ ಯಾಕೆ ಅಲ್ವಾ ನವೀನ? ಇವಾಗ ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ಯಾರೋ ಅಡ್ಡ ಬಂದ್ಬಿಟ್ರು ಅಂಕಲ್. ಸೊ ಕ್ಯೂಟ್. ಥ್ಯಾಂಕ್ಸ್ ಗಣೇಶ. ಸೊ ಬನ್ನಿ ಇವಾಗ ಬೇಗ ಹೋಗೋಣ. ಹೋಗಿ ಅಲ್ಲಿ ಕೆಲಸ ಮುಗಿಸಿ ಹೋಗೋಣ. ಓಕೆ. ನಾನು ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ರೆ ಎಲ್ಲರೂ ಹಿಂಗೆ ತಿರ್ಗಿ ನೋಡ್ತಾರೆ. ಅದಕ್ಕೆ ನಂಗೆ ಒಂಥರ ಇಟ್ಕೊಟ್ಟು ಮಾತಾಡೋದು. ಬಟ್ ಆದರೂ ಇನ್ಮೇಲಿಂದ ಯಾರು ನೋಡಿದ್ರು ನನ್ನ ಸುತ್ತಮುತ್ತ ಯಾರೂ ಇಲ್ಲ, ನಾನು ಒಬ್ಳೆ ಮಾತಾಡ್ತಿದ್ದೀನಿ ಅಂತ ಮಾಡ್ತೀನಿ. ನವೀನ್ ಇವಾಗ ಆಕ್ಚುಲಿ ಕಲ್ತೀನಿ. ಸುಮ್ಮನೆ ಫೋನ್ ಇಟ್ಕೊಂಡು ಅವ್ರು ಕೇಳಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗೋದು ಅಷ್ಟೇ. ನಂಗೊಂಥರ ಎಲ್ಲರೂ ನೋಡ್ತಿದ್ರಲ್ಲ ಸರ್, ಹಿಂಗ್ ನೋಡಿ ಸರ್, ಇವಾಗ ಮಾತಾಡಿ ಸರ್, ನೋಡೋದ್ ಬೇಡ ಅಂತ ಅಂದ್ರೆ ಅವ್ರೇನೋ ಒಂಥರ ಏನ್ ಮಾಡ್ತಾರೆ ಇವರು ಅನ್ನೋ ನೋಡ್ತಾರೆ. ಸೊ ಬನ್ನಿ ಬೇಗ ಹೋಗೋಣ. ಎಸ್, ಇವಾಗ ಅಲ್ಲಿ ಫಸ್ಟ್ ನ್ಯೂಮಿಗೆ ಹೋಗಿ ಬರೋಣ ಅನ್ಕೊಂಡ್ವಿ. ಬಟ್ ಲೇಟ್ ಆಗೋಯ್ತು ಆಲ್ರೆಡಿ. ಇವನು ಬೇರೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ತಿಂದ್ವಿ. ಸೊ ತಿಂದು ಇವಾಗ ಹೋಗಬೇಕು. 1 o'clock ಅಲ್ಲಿ ಇರಬೇಕು. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಬಿಡುವುದಿಲ್ಲ ನಮ್ಮನ್ನ. ಏನಂತೀಯ ನವೀನ? ಟ್ರಾಫಿಕ್ ಎಷ್ಟು ಬೇಗ ಬಿಟ್ವಿ, ಆದರೂ ಇಟ್ಸ್ ಓಕೆ. 5 ನಿಮಿಷ ಅಷ್ಟೇ, ಪರವಾಗಿಲ್ಲ, ಏನಾಗಲ್ಲ. 5 ನಿಮಿಷಕ್ಕೆ ಇಟ್ಸ್ ಓಕೆ, ಏನಾಗಲ್ಲ ಕಣೋ. ನಾನೇನು ಕುಳ್ಳುಕಿದ್ದೀನಿ ಅಂದರೆ ನಿನ್ನ ಕಂಪೇರ್ ಮಾಡೋದು ಸ್ವಲ್ಪ ಕುಳ್ಳುಕಿದ್ದೀನಿ. ಬಟ್ ನಾನೇನು ಕುಳ್ಳುಕಿಲ್ಲ. ಯಾವಾಗ ಯುಕ್ತ ಕುಳ್ಳಿ, ನಾನಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬೇಗ ಹೋಗಿ ಅಲ್ಲಿ ಸಿಗ್ತೀನಿ. ಓಕೆ. ಸಮಾಚಾರ
ಹೇಳು ಏನು ಅವಾಗಿಂದ ನೀವೇನು ಮೂವಿ ನೋಡ್ತಾ ಇದ್ರೆ ಕನ್ನಡಿ ಹಾಕೊಂಡಿದ್ರೆ ನಾನು ಮೂವಿ ನೋಡುವಾಗ ಏನಕ್ಕೆ ಕನ್ನಡಿ ಹಾಕ್ಕೊಂಡೆ ನಂಗೆ ಕಾಣಿಸಲ್ಲ. ಅವಳು ಕುಳ್ಳಿ ಅವಳು ಕಣ್ಣು ಕಾಣಿಸಲ್ಲ ಅವಳು. ಯಾಕಂಗಂತೀರ ಅದಕ್ಕೇನು ಏಯ್ ಯಾಕಂಗಂತ ಕೇಳು. ಭಯ ಭಯನಾ ನಿಂಗೆ? ಏಯ್ ಬೇಕು ಬೇಕು ಅಂತ ಅಳ್ತೀಯ ಮನೇಲಿ. ನಂಗೆ ಬೆಕ್ಕು ಇಷ್ಟ ಅದಕ್ಕೆ. ಅವಾಗಿಂದ ಏನೋ ವಟ ವಟ ಅಂತಿದ್ದೆ ಮೂವಿ ನೋಡುವಾಗ. ಬತ್ತ ಬತ್ತ ಅಂದ್ರೆ ವಟ 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 ಅಂದರೆ ಮಾತಾಡ್ತಾನೇ ಇದೆಯಲ್ಲ, ಅದು ನಂಗೆ ಇಷ್ಟ. ನಿಂಗೆ ಇಷ್ಟ ನಾವು ಮಾತಾಡೋಕ್ಕೆ? ಆಯ್ತು ಮೂವಿ ಹೆಂಗಿತ್ತು ಸರ್? ಅದು ತುಂಬ ಚೆನ್ನಾಗಿತ್ತು. ಮುಗ್ದಾಯ್ತಾ ಮೂವಿ? ಇಲ್ಲ ಇನ್ನು ಚೂರಿದೆ. ಇನ್ನೂ ಚೂರಾಯ್ತಾ? ಪಾಪ್ಕಾರ್ನ್ ತಗೊಳ್ಬೇಕು ಅಂತ ಇದ್ದೆ ನಾನು. ಹೌದಾ? ಇಲ್ಲಿ ಕೆಳಗೆ ಸಿಕ್ಕು ಕರೆಕ್ಟ್ ಅಲ್ಲ? ನಾನು ಆ ಇದರಲ್ಲೇ ಇದ್ದೀನಿ. ಸಿಗಲ್ಲ ಇಲ್ಲಿ. ಏನು ಮಾಡ್ತೀರಿ? ಆ ಪಾಪ್ಕಾರ್ನ್ ಸಿಗಲ್ಲ? ಪಾಪ್ಕಾರ್ನ್ ಸಿಗೋಲ್ವಲ್ಲ ಇಲ್ಲಿ. ಡ್ಯಾಡಿ ಹೊಡ್ಕೊಂಡು ಇಸ್ಕೊಡ್ತಾರೆ. ಡ್ಯಾಡಿ ಇಸ್ಕೊಡ್ತಾರಾ? ಇವ್ರನ್ನ ಕೇಳು, ಯುಕ್ತ ಅವ್ರ ಅಪ್ಪನ ಕೇಳು. ಕೇಳು ಕೇಳು. ನಿಮ್ಮನ್ನೇ ಓದ್ಬೇಕಾಮೇಲೆ ಇವ್ರ ಅಂಕಲ ಇವ್ರ ಆಂಟಿನ ಮತ್ತೇನಂತ ಕರೀತೀಯ? ನೋಡ್ದೆ ಶ್ರೇಯಾ ಹೇಳು ಶ್ರೇಯಾ ಪ್ಲೀಸ್. ಶ್ರೇಯಾ ಯಾಕೆ ಹಿಂಗೆ ಮಾಡ್ತೀಯ ಶ್ರೇಯಾ ನೀನು? ಓಕೆ ಆಯ್ತು ಬಾಯ್. ಪ್ರೆಸೆಂಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದಾಗ ಅವ್ರು ಹೇಳಿದ್ದು, ಇಲ್ಲಮ್ಮ ಈ ಸಿನಿಮಾ ನೀನು ನೋಡು, ತುಂಬ ಡೆಪ್ತ್ ಆಗಿ ನೋಡು, ಇದರಲ್ಲಿ ಒಂದು ವಿಷಯ ಇದೆ. ಸ್ಪೆಷಲಿ ಒಬ್ಬೊಬ್ಬ ಆರ್ಟಿಸ್ಟ್ಗಳು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಈ ಭಾಷೆ, ಎಸ್ಪೆಷಲಿ ಭಾಷೆ ನೀವು ನೋಡಿ, ಸುಮಾರು ಡಬ್ಬಿಂಗ್ ಸಿನಿಮಾಗಳು ನೋಡ್ತೀರಾ, ಇಷ್ಟು ಪರ್ಫೆಕ್ಟ್ ಆಗಿ ಎಲ್ಲೂ ಅನಿಸಿಲ್ಲ. ಬಟ್ ನಮ್ಮವ್ರು ಯಾರೋ ಒಬ್ರು ಹೇಳಿದ್ರು, ಅಲ್ಲ ಲಿಪ್ಸಿಂಕ್ ಆಗ್ತಿಲ್ಲ. ಒಂದು ಲಿಪ್ಸಿಂಕ್ ಅಂದರೆ ಕನ್ನಡ ಸಿನಿಮಾನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೋ ಸ್ವಲ್ಪ ಹಿಂದೆ ಮುಂದೆ ಲಿಪ್ಸಿಂಕ್ ಆಗಿರ್ಬೇಕೇನೋ ಅಂತಂದ್ರೆ ಅಷ್ಟು ಕರೆಕ್ಟ್ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಅಂಜನ್ ಬ್ರೋ, ಸೊ ಅವರು ಬ್ಯುಸಿ ಅನ್ಸುತ್ತೆ. ಸೊ ಅಂಜನ್ ಬ್ರೋಗೂ ನಮಗೂ ಸುಮಾರು ಒಂದು ಬಾಂಡಿಂಗ್ ಇದೆ. ಸೊ ಅವ್ರದ್ದೊಂದು ಋಣ ಇತ್ತು. ಅಂದರೆ ನಮ್ದು ಯಾವುದೋ ಒಂದು ಸಿನಿಮಾ ಇದ್ದಾಗ ಹೈದರಾಬಾದಲ್ಲಿ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಹಂಗಾಗಿ ಈಗ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡ್ತಿದ್ವಿ. ಸರ್ ಹೈದರಾಬಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಮ ಸಿನಿಮಾ ನೋಡ್ಬೇಕಾದ್ರೆ. ನೋಡಿ ಸರ್, ಇಲ್ಲಿ ಬಂದು ನಿಮ್ಗೆ ಕಾಲಿಗೆ ಬಿದ್ದರು. ಸೊ ವೆರಿ ಸಿಂಪಲ್ ಅಲ್ವಾ ಸರ್? ಯಾರೋ ಹಂಗೆ ಸರ್, ಯಾರೋ ಒಂದು ನಿಮ್ಗೆ ಅಲ್ಲಿ ಕೈ ಮಾಡಿದ್ರು, ಇಲ್ಲಿ ಬಂದು ಕಾಲಿಗೆ ಬಿದ್ದಿರಲ್ವ ಸರ್? ಸೊ ಆರ್ಟಿಸ್ಟಿಗೆ ಇಲ್ಲಿ ರೆಸ್ಪೆಕ್ಟ್ ಕೊಡೋ ರೀತಿ ಹಂಗೆ ಇರುತ್ತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಇನ್ನೇನು ನವೆಂಬರ್ 22ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಡೈಮಂಡ್ ಮಧ್ಯೆ ಓಡಾಡೋರು ಸ್ವಲ್ಪ ನೋಡ್ಕೊಳ್ಳಿ, ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್. ನಾನು ಹೇಳ್ತೀನಿ ಏನಂದರೆ, ಮೂವಿ ನೋಡೋಕ್ಕೆ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂಗೆ ಬಂದಾಗ ಸರ್ ಒಂದು ಮಾತು ಹೇಳಿದ್ರು ನಮ್ಮಿಬ್ರಿಗೂ, ಇದನ್ನ ಕಟ್ ಮಾಡದೆ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು. ಏನಂದರೆ ಈ ಏಜಲ್ಲಿ ಆಗುವಂಥ ಪ್ರೀತಿ, ಇನ್ಫ್ಯಾಕ್ಚುಯೇಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರೂ ಮನಸ್ಸು ಯಾವಾಗಲೂ ಮಗು ಥರನೇ ಇರಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ರಿಗೂ ಹೇಳಿದರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಟಚ್ ಆಯಿತು ಮೂವಿ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನೇ ನೋಡಿದ್ದು. ಸೊ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಅದು ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರಬೇಕು. ಮಾತಾಡ ಥ್ಯಾಂಕ್ ಯು. ಒಳ್ಳೆಯದಾಗಲಿ ಅಂತಂದರೆ ನೋಡಿದ್ರಲ್ಲ ಇವತ್ತು ವೀಡಿಯೋ ಬಿಟ್ಟವಳೆ, ಏನೋ ಇದ್ರದ್ದು ಅಮರನ್ ಮೂವಿದು ಮಾಡಿದಾರಲ್ಲ, ಮಿನ್ನಲೆ ಇದು ಸಾಂಗ್ದು. ಸೊ ಆ ಥರ ಕೂದಲು ಮಾಡಿಸ್ಕೊಂಡಿದ್ದಾಳೆ ಆಗಲೇ. ಅದ್ರ ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಆ ಕೂದಲು ನೆನ್ನೆ ಮಾಡಿಸ್ಕೊಂಡಿರೋದು ವೀಡಿಯೋ ಮಾಡಿಕೊಟ್ಟು ಇವತ್ತು ಅಪ್ಲೋಡ್ ಮಾಡಿದ್ದಾಳೆ ನೋಡಿ ರಿಚ್ಚು. ಅದು ಕೂದಲಿದ್ರೆ ತೋರಿಸ್ತೀನಿ. ಆ್ಯಂಡ್ ಇದೇನು ನಾರ್ಮಲ್ ಆಗಿದ್ದು ಡೈಲಿ ಲಾಗು, ಯಾವ ಥರ ಡೈಲಾಗು. ಆ್ಯಂಡು ಮೂವಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾನೇ ಎಷ್ಟು ಜಗಳ ಮಾಡಿಲ್ಲ, ಮೂವಿಗೆ ಹೋಗಬೇಕು ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಾಡ್ದು ಬೇರೆ ನಾನು ಇರೋಲ್ಲ. ಸೊ ಆಚೆ ಹೋಗ್ತಾಯಿದ್ದೀನಿ ಸಕಲೇಶ್ಪುರಕ್ಕೆ. ಸೊ ಅದಕ್ಕೆ ಇವತ್ತಿನ ಬ್ಲಾಗ್ ಮಾಡೋಣ, ಏನಾರು ಡೈಲಿ ಬ್ಲಾಗು ಇವತ್ತೇನೇನು ಮಾಡ್ತೀವಿ ಪ್ರತಿಯೊಂದು ನಾನು ತೋರಿಸ್ತೀನಿ. ಸೊ ಹಾಗೆ ಅದಕ್ಕೆ ಅಲ್ಲಿವರೆಗೂ ಕೀಪ್ ವಾಚಿಂಗ್. ದಿನ ಆಯಿತು ಫ್ರೆಂಡ್ಸ್, ನಾನು ಹೇಳಿಲ್ವಾ ಕೂಲ್ ನೋಡ್ರಿ ಹಿಂಗೆ ಇದೆ, ಸಾರೇ ಮಾಡಿದೆ ಅವಳು. ಪ್ರಾಮಿಸ್ ನಿನ್ನ ಮನೆ ಮಾಡ್ತಾಯಿದ್ದೀನಿ. ಏನು ನಾರ್ಮಲ್ ಲಾಗು
ಸ್ಟಾರ್ಟ್ ಎಲ್ಲ ಮಾಡ್ದು ತೋರಿಸು. ನಾನು ತೋರಿಸ್ತೀನಿ ನಿಮ್ಗೆ, ಯಾಕೆ ತೋರ್ಸು. ತೋರಿಸ್ತೀನಿ ನಂಗೆ ತೋರಿಸಿದ್ರೆ ನಾನು ಫ್ರೆಂಡ್ಸ್. ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು ಮಾಡಿದ್ದೀನಿ ತಾನೇ ನಿಮ್ಗೆ ಗೊತ್ತು. ನಂಬಿಕೆ ಇಲ್ಲ. ನಂಗೆ 1% ಬೇಡ ಇವಾಗ ಏನು ಇಲ್ಲ ನಂಗೆ. ನಾನು ಹೇಳಿಲ್ವಾ ನಾನು ತೋರಿಸ್ತೀನಿ ನಿಮಗೆ ಅಂತ. ಅವತ್ತಿನ ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ತೋರಿಸ್ತೀನಿ ನೋಡಿ. ಇದು ತಿರುಗೋಲಿ ಆಲೆ ಬಂದಿದ ತಕ್ಷಣ ಉರಿಸ್ತೆ ಹಂಗೆ ಗಾಯ್ಸ್, ಹಂಗೆ ಉರ್ಸೋದ್ರಲ್ಲಿರೋ ತಾಕತ್ ಬೇರೆದ್ರಲ್ಲಿ ಇಲ್ಲ. ನೀನು ಬಚಾವಾಗಂತೂ ಹಿಂಗ್ ಡವ್ ಮಾಡುತ್ತೆ ಒಂದೊಂದ್ಸರಿ ವ್ಲಾಗ್ ಇಲ್ಲ ಇಲ್ಲ ಅಪ್ಪ ಹಂಗೇನಿಲ್ಲ. ನೋಡಿ ಹೆಂಗೆ ನಿಂತಾಳೆ, ಸೀರೆ ಹಾಕೊಂಡು ನಿಂತಾಳೆ, ಹೆಂಗೆ ಕಾಣ್ತಾಳೆ? ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ನೀನ್ ತೋರ್ಸೋವರೆಗೂ ನನ್ನ ಬ್ಲಾಗ್ ಅಲ್ಲಿ ನಂಬದೇ ಇಲ್ಲ ನಾನು ನಿನ್ನ ಮೇಲೆ ಮಾಡಿದ್ದೀನಿ, ಇನ್ಮೇಲೆ ಇನ್ನೇನೇ ಇಲ್ಲ ಕಾಲ್ಮೇಲೆ ಹಣೆಗೂ ಅದೆಲ್ಲ ಮಾಡಿಲ್ಲ ನಾನೇ ಇಟ್ಟಿದ್ದೆ ಕಾಲ್ಮೇಲೆ ಈಗ ಕಾಲ ನಾನು, ಯಾಕಂದ್ರೆ ನನಗೆ ಗೊತ್ತು ಸತ್ಯ ಹೇಳಿದಿನ ಸುಳ್ಳು ಹೇಳಿದಿನ ನನಗೆ ಗೊತ್ತಿದೆ. ನನಗೆ ಅಷ್ಟೇ ಉರಿಸ್ತೆ. ಇವಾಗ ಇವಳು ಕ್ಯಾಮ್ರಾ ಹಾಕ್ತಾಳೆ, ಇವಾಗ ಕ್ಯಾಮ್ರಾದಂತ ತೋರಿಸ್ತೀನಿ. ಟಮಾಟ್ ಕ್ಯಾಮ್ರಾ ಹಾಕೋದು ಹೆಂಗೆ ನೋಡಿ ತೋರ್ಸು ಮಾಡಬೇಕು. ಬಲ್ ಬೇಗ ಕ್ಯಾಮ್ರಾ ತೋರಿಸಿ ಹೆಂಗೆ ಆಗ್ತಿ ಅಂತ. ಹಿಂದೆ ತೋರಿಸು ಜುಟ್ಟು ತೋರ್ಸು. ಆಯ್ತು ಜುಟ್ಟು ತೋರ್ಸಾಯ್ತು. 3 ದಿನ 4 ದಿನ ಆಯಿತು. ಹಾಂ ಸ್ನಾನ ಮಾಡಬೇಕಂತ ಅನ್ಸಿಲ್ಲ ನಿನಗೆ? ಹಾಂ ಹೇಳೋ. ನಾನೇನಂದ್ರೆ ಬ್ಲಾಗಲ್ಲಿ ಮಾತಾಡಲ್ಲ, ನನಗೆ ಅದ್ರ ನಂಬವರೆಗೂ ನಿಮ್ಮಲ್ಲಿ ನಂಬಿಕೆನೇ ಇಲ್ಲ. ನನಗೆ ನಂಬಿಕೆ ಅಲ್ವಾ? ಸರಿ ನಂಬಿಕೆ. ಫ್ರೆಂಡ್ಸ್, ಅವಳು ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನ, ಇದಕ್ಕೆ ಹಿಂದೆ ಮಾಡಿ ಹಾಕ್ತಾ ಇಂತ ಹಾಕಿ ಅಂತಾನೆ. ಓಕೆ ನಾನು ನೋಡಿ ಇವಾಗ ನಾನು ನಂಬ್ತಾನೆ ಇಲ್ಲ. ಏನು ಹೇಳಿ ನಾನು ಯಾವತ್ತೂ ನಿನ್ನ ಹತ್ರ ನಂಬಿಕೆ ಕಳ್ಕೊಂಡಿಲ್ಲ. ನಿನ್ನ ಹತ್ರ ನಂಬಿಕೆ ಕಳ್ಕೊಂಡಿದ್ದಕ್ಕೆ ನಾನು ಅಯ್ಯೋ ಇವೆಲ್ಲ ಡೌಗಳು, ಇವೆಲ್ಲ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಟಾಕ್, ಅವೆಲ್ಲ ಬೇಡ ನಮಗೆ. ನಾವು ಯಾವತ್ತು ನಂಬಿಕೆ ಕಟ್ಟಿಲ್ಲ, ಅವಳು ಯಾವತ್ತು ನಂಬಿಕೆ ಕಳ್ಕೊಂಡಿಲ್ಲ. ನೋಡಿ ಇವಳೊಬ್ಳು ಅವಳೆ ಇಲ್ಲಿ, ಇವಳೊಬ್ಳು ನಂಬಿಕೆ ಕಳ್ಕೊಂಡು ನೋಡಿ. ಹಾಯ್ ಟೋಕಿ, ಹಾಯ್. ಯಾಕೆ ಬಿಡಾಕ್ಬಿಟ್ಟಾಳೆ ನಿಮ್ಮಕ್ಕ? ಇದೇ ಕ್ಯಾಮ್ರಾ ಹಾಕಿರೋ, ಕ್ಯಾಮ್ರಾ ತೋರಿಸ್ತೀನಿ ಹೆಂಗಾಗ್ತಾನೆ ಅಂತ. ಆಮೇಲೆ ಇವಳು ಹಾಕಕ್ಕೆ ಹೋಗಿ ಕೆಡ್ಸಿಕ್ಕಿರ್ತ ನಾನೇ ಹಾಕ್ತೀನಿ. ಬೇಡ ಬೇಡ ಕೆಡ್ಸಿಕ್ತ್ಯಾ ಬೇಡ. ಬಲ್ಲೋಣ ಹೇಳ್ಕೊಟ್ಟಿದ್ದಾರೆ ಹಿಂಗೆ ಹಾಕ್ಬೇಕಂತ. ಸರಿ ಆಯ್ತು ಹಾಕಿ ನೋಡೋಣ. ಹಿಂಗೆ ಓಪನ್ ಮಾಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಟೈಮ್ ತೊಗೊಳ್ಳೋ ಅಲ್ಲ, ಅದು ಒಳಗಡೆ ಹೋಗುತ್ತೆ ಧೂಳು, ಅದ್ರೊಳಗಡೆ ಹೋಗ್ಬಾರ್ದು ಧೂಳು. ಹಂಗಲ್ಲ ದೇವರನ್ನ ಹಾಳು ಮಾಡ್ತೀಯ, ದಯವಿಟ್ಟು ಬಿಟ್ಬಿಡು. ಇಟ್ಕೊಂಡು ಒಂದು ನಿಮಿಷ. ಮತ್ತೆ ಕೊಡೋದು ಯಾಕೆ? ಸುಮ್ಮನೆ ಕೊಡ್ತೀಯಾ? ಸುಮ್ಮನೆ ಕೊಡ್ತೀಯಾ? ನಿಜ ಈ ಕ್ಯಾಮ್ರಾ ಹಾಳಾದ್ರೆ ಉಳಿತಾನೆ, ಅದಕ್ಕೆ ನೆನಪು. ಹೌದು, ನನ್ನ ಕ್ಯಾಮ್ರಾ ನನ್ನ ಇಷ್ಟ. ಸೊ ಇವಳಿಗೆ ಆ ವಿಡಿಯೋ ತೋರಿಸ್ಬಿಟ್ಟು ನೆಕ್ಸ್ಟ್ ಕೊಡ್ಬೋದು. ಮತ್ತೇನು ಕೋಪ ಮಾಡ್ಕೊಂಡಿದ್ದೆ? ಬ್ಲಾಗಲ್ಲಿ ಇದ್ದೀನಿ, ನನ್ನ ಮೇಲೆ ಮಾತಾಡಬೇಕು. ನಾನು ಸಿಸ್ಟರ್ ಲಾಗಲ್ಲ ಐತೆ ಸಿಸ್ಟರ್, ಅವಳು ಹಾಕಿರೋದು. ಏನು ಏನು ವಿಡಿಯೋ ತೆಗಿಯೋಗಾಯ್ತು, ತೆಗಿಯೋದು. ಏನು ವಿಡಿಯೋ? ಅದು ಯಾಕೆ ಸ್ಪೆಕ್ಸ್ ಯಾಕೆ ಎತ್ತಿದೆ? ಗಲೀಜಾಗಲ್ಲ ಅದು, ಗಲೀಜಾಗಲ್ವ? ಯಾಕೆ ಏನ್ ಮಾಡಿದೆ ಅದಕ್ಕೂ? ನನ್ನ ಮೇಣ ಇದು ಮುಟ್ಟಂಗಿಲ್ಲ ಅಷ್ಟೇ. ಸಾರಿ ಆಯಿತು, ತಿನ್ನೋ ಐಟಮ್ ಎತ್ತಿ ಇದು ಮಾಡಿದ್ಕೆ ಸಾರಿ. ಸೋಡಾ ಬುಡ್ಡಿ. ಇವಾಗ ಬಂದಿದ್ದೀವಿ ಗೋಪಾಲನ್ ಆರ್ಕೆಡ್ಗೆ, ಸೊ ಸಿನಿಮಾಗೆ. ಇವಳು ಕರ್ಕೊಂಬಂದೊಳೆ ಬೈರತಿ ರಣಗಲ್ಲಿ ನೋಡೋಣ ಅಂತ. ಇಷ್ಟು ದಿನ ಆದಮೇಲೆ ಇವತ್ತು ಕರ್ಕೊಂಬಂದೊಳೆ ನೋಡಿ. ಏನಕ್ಕೆ ಇವತ್ತು ನೋಡಬೇಕು ಅನಿಸ್ತಾ ನಿಮಗೆ? ಕನ್ನಡ ಸಿನಿಮಾ ನೋಡಲ್ಲ ಈ ಬೆಳೆಸೆ, ಯಾವ ನೋಡಿರುತ್ತೆ ಹಿಂದಿ ತಮಿಳು ತೆಲುಗು ಅಂತ ಅಂತೀಯ? ಗೊತ್ತು ಕನ್ನಡ ಸಿನಿಮಾ ಯಾರು ಜಾಸ್ತಿ ನೋಡ್ತಾರೆ? ನಾನೇ ನೋಡೋದು ಜಾಸ್ತಿ. ಪರವಾಗಿಲ್ಲ, ನಾನು 10 ಫಿಲಮ್ ನೋಡ್ತೀನಿ, ತೊಂದರೆ ಇಲ್ಲ. ನಿನ್ ತರ ನೋಡಿದ್ದೀನಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಬರಬೇಕು ಯಾವುದಕ್ಕೆ? ಯಾಕೆ ಡಿಸ್ನಿ ಫಿಲಮ್ ನನಗೆ ಇಷ್ಟ. ಡಿಸ್ನಿ ಫಿಲಮ್ ನಿಮ್ಗೆ ಇಷ್ಟನಾ? ಹಾಂ, ಫಸ್ಟ್ ಟೈಮ್ 10 ನಿಮಿಷ ಬೇಗ ಬಂದ್ವಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಲ್ಲ, ಪ್ರತಿ ಸಲ ನಾನು ಕರ್ಕೊಂಬರೋದೇ ಲೇಟಾಗಿ. ನೀನೇನೆ ಪ್ರತಿ ಸಲ ಏನು ಗೊತ್ತಾ, ಬೇಗ ಬಂದಿರ್ತೀನಿ ಮನೆ ಹತ್ರ. ಇಲ್ಲ ಮೇಕಪ್ ಮಾಡ್ಕೊಬೇಕು, ಅವು ಇವತ್ತು ಲೇಟ್ ಮಾಡಿ ಫಿಲಮ್ ಇನ್ನು 10 ನಿಮಿಷ ಇರೋ ಸರ್ ಅವಾಗ ಕರ್ಕೊಂಬಂದಾರೆ. ಇವತ್ತೇ ಫಸ್ಟ್ ಟೈಮ್ 10 ನಿಮಿಷ ಬೇಗ ಬಂದಿದ್ದೀನಿ. ಹೇಳು. ಒಂದು ಚೂರು ಮೇಕಪ್ ಅನ್ನೋದಿಲ್ಲ. ಹೇಯ್ ಇವಾಗೇನ ಮೇಕಪ್ ಮಾಡ್ಕೊಂಡಿಲ್ಲ, ಹಂಗೆ ಬಂದವಳೆ. ಯಾಕೆ ಬೇಡ? ಅದು ಬೇಡ, ಅದು ಬೇಡ. ನಮ್ದು ಕಾಮನ್ ಪ್ಲೇಸ್.
ಶೋರೂಮ್ಗೆ ಎಷ್ಟು ಸರಿ ಬರ್ತೀಯ ನೀನಲ್ಲಿ ಮಮ್ಮಿ ಆಗಲಿ ವಾರಕ್ಕೂ 2 ಸರಿ ಪೂಮಾ ಶೋರೂಮಲ್ಲೇ ಇರ್ತಾರೆ ನಾನಲ್ಲಪ್ಪ ನಮ್ಮಮ್ಮ. ನೋಡಿ ಫುಲ್ಲು ಮಮ್ಮಿ ಅಪ್ಡೇಟ್ ಮಾಡ್ಬಿಟ್ಟವಳು ಫುಲ್ಲು. ನಾನಲ್ಲ. ಇದು ಬೇರೆ ಮ್ಯೂಸಿಕ್ ಬೇರೆ ಐತೆ, ಕಾಪಿ ರೈಟ್ಸ್ ಬೇರೆ ಆಗುತ್ತೆ. ಓಕೆ, ಆಚೆ ಔಟ್ ಮಾಡೋಣ ಆಮೇಲೆ. ಓಕೆ, ತೋರ್ಸಪ್ಪ ಅದು ದೀಪಾಸ್ ಹಾಕೊಂಡ್ರೆ ಸೇಮ್ ಟಿ ಶರ್ಟ್ ನೀರಾಗಿ ತೋರಿಸ್ಬೇಕದು. ಸೊ ದೀಪಾಸ್ ಹಾಕೊಂಡ್ರೆ ಸೇಮ್ ಟಿ ಶರ್ಟು. ಸೊ ಇವಾಗ ನಾವು ಇಸ್ಕೊಂಡಿದ್ದೀವಿ, ಇಷ್ಟ ಆಯಿತು. ಆ್ಯಂಡ್ ಒಂದು ಜಾಕೆಟ್